ಕೋಆಪರೇಟಿವ್ ಸೊಸೈಟಿನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದೆ. ಇವತ್ತು ನಮ್ಮ ಬ್ಯಾಂಕಿದು AGM. ಆ AGMಗೆ ಎಲ್ಲ ನಮ್ಮ ಸದಸ್ಯರೆಲ್ಲ ಬಂದಿದ್ದಾರೆ. AGM ಅನ್ನೋದನ್ನ ನಾವು AGM ಅದಕ್ಕಿಂತ ಒಂದು ಸದಸ್ಯರ ಹಬ್ಬ ಅಂತ ಮಾಡ್ತೀವಿ. ಸದಸ್ಯರೆಲ್ಲರೂ ಬರ್ತಾರೆ, ಎಲ್ಲ ಚರ್ಚೆ ಮಾಡ್ತೀವಿ. AG ಮ್ಯಾನೇಜರ್ ಮೀಟಿಂಗು ಹಬ್ಬದ ಊಟದ ಥರ ಅಡುಗೆ ಮಾಡಿಸಿದ್ದೆಲ್ಲ ಊಟ ಮಾಡ್ಕೊಂಡು. ಎಷ್ಟನೇ ವರ್ಷದ ಇದು ನಮ್ಮದು 2009ರಲ್ಲಿ ಈ ಸಂಸ್ಥೆ ಓಪನ್. ಎಷ್ಟು ಸದಸ್ಯರನ್ನು ಒಳಗೊಂಡು ಸುಮಾರು 2300 ಸದಸ್ಯರು. ಏನೆಲ್ಲ ಹೊಸ ಯೋಜನೆಗಳನ್ನ ರೂಪಿಸ್ಕೊಂಡಿದ್ದೀವಿ ನಾವು? ಯೋಜನೆಗಳಂದರೆ ನಮ್ಮಲ್ಲಿ ಪರ್ಸ್ನಲ್ ಲೋನ್ ಕೊಡ್ತೀವಿ, ಹೌಸಿಂಗ್ ಲೋನ್ ಕೊಡ್ತೀವಿ, ಮಾರ್ಟ್ಗೇಜ್ ಮಾಡಿ ಹೌಸಿಂಗ್ ಲೋನ್ ಕೊಡ್ತೀವಿ, ಮತ್ತು ವೆಹಿಕಲ್ ಲೋನ್ ಕೊಡ್ತೀವಿ. ಮತ್ತು ನಮ್ಮ ಸದಸ್ಯರ ಮಕ್ಕಳು ಯಾರು 80%ಗಿಂತ ಹೆಚ್ಚು ಅಧಿಕ ಅಂಕಗಳನ್ನು ತೊಗೊಂಡಿರ್ತಾರೋ ಅಂಥ ಮಕ್ಕಳಿಗೆ SLC ಮತ್ತು PUC ಮಕ್ಕಳಿಗೆ ನಾವು ಒಂದು ಪ್ರಶಸ್ತಿ ಪುರಸ್ಕಾರ ಅಂತ ಮಾಡ್ತೀವಿ, ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತೀವಿ. ಉದ್ದೇಶ ನಮ್ಮ ಸದಸ್ಯರ ಮಕ್ಕಳಿಗೆ ನಾವೇ ಮೊದಲು ಸನ್ಮಾನ ಮಾಡಬೇಕು. ಇಲ್ಲಿಂದನೇ ಅವರು ನಮ್ಮ ಸದಸ್ಯರ ಮಕ್ಕಳಿಗೆ ಒಂದು ಉನ್ನತ ಸ್ಥಾನಮಾನ ಸಿಗಲಿ ಅಂತೇಳಿ ನಮ್ಮ ಸದಸ್ಯರ ಮಕ್ಕಳು ಏನು SLC ಮತ್ತು PUC, SLC ಮೊದಲನೇ ಅಂತ, PUC ಎರಡನೇ ಅಂತ, ಈ ಹಂತದಲ್ಲಿ ನಮ್ಮ ಸದಸ್ಯರ ಮಕ್ಕಳಿಗೆ ನಾವೇ ಮೊದಲು ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತೇಳಿ ಒಂದು ಗಾರ್ಲ್ಯಾಂಡ್ ಹಾಕಿ ಒಂದು ಪ್ರೋತ್ಸಾಹಧನ ಅಂತ ಕೊಡ್ತೀವಿ. ಎಷ್ಟು ಜನ ಮಕ್ಕಳು ಕೊಟ್ಟಿದ್ದಾರೆ ಸರ್? ಈ ಸರಿ ಪ್ರತಿ ವರ್ಷ ಎಷ್ಟು ಜನ ಮಕ್ಕಳೇ ಬಂದರೂ ಕೊಡ್ತೀವಿ. ಈ ಸರಿ ಸುಮಾರು SLCನಲ್ಲಿ ಒಂದು 10-15 ಜನ ಇರ್ಬೋದು, PUCನಲ್ಲಿ ಒಂದು 10 ಜನ ಇರ್ಬೋದು. ನಮ್ಮ ಸದಸ್ಯರ ಮಕ್ಕಳಾಗಿರಬೇಕು, 80%ಗಿಂತ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿರಬೇಕು, ಅಂಥವ್ರಿಗೆ ಸನ್ಮಾನ ಮಾಡ್ತೀವಿ. ಸರ್, ವೆಹಿಕಲ್ ಲೋನ್ ಎಲ್ಲ ಕೊಡ್ತೀನಿ ಅಂದ್ರಲ್ಲ ಸರ್, ಯಾವ ಪರ್ಸೆಂಟೇಜಲ್ಲಿ ಕೊಡ್ತೀರಾ ಸರ್? ಮತ್ತು ನಮ್ಮ ಮಾರ್ಟ್ಗೇಜ್ ಲೋನ್, ಹೌಸಿಂಗ್ ಲೋನ್ ಆಗಲಿ, ಬೇರೆ ಯಾವುದಾದ್ರು ಬಿಸ್ನೆಸ್ ಲೋನ್ ಆಗಲಿ, ಅದೆಲ್ಲ 11% ಕೊಡ್ತೀವಿ. ಸರ್, ಸದಸ್ಯರಿಗೆ ಏನೇನು ಎಕ್ಸ್ಟ್ರಾ ಸದಸ್ಯರಿಗೆ? ನಮ್ಮ ಎಲ್ಲ ಸದಸ್ಯರುಗಳು ನಾವೊಂದು ಕುಟುಂಬದ ಥರ ಇದ್ದೀವಿ. ಇಷ್ಟು ವರ್ಷ ಎಲ್ಲ ಪ್ರೋತ್ಸಾಹಗಳನ್ನ ಕೊಟ್ಟು ತುಂಬ ಚೆನ್ನಾಗಿ ನಮ್ಮ ಬ್ಯಾಂಕ್ನ ನಡೆಸ್ಕೊಂಡು ಬಂದಿದ್ದಾರೆ. ಇನ್ನು ಮುಂದಕ್ಕೂ ಇದೇ ಥರ ಪ್ರೋತ್ಸಾಹ ಕೊಟ್ಕೊಂಡು ಇನ್ನೂ ಉನ್ನತ ಮಟ್ಟಿಗೆ ಈ ನಮ್ಮ ಹನುಮಗಿರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಂಸ್ಥೆ ಏನಿದೆ ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತೇಳಿ ಅವರೆಲ್ಲ ಪ್ರೋತ್ಸಾಹ ನಮ್ಮೊಂದಿಗೆ ಇರಬೇಕು ಅಂತೇಳಿ, ಮತ್ತು ಎಲ್ಲ ಏನು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಅವರೆಲ್ಲರ ಆಶೀರ್ವಾದ ನಮ್ಮ ಮತ್ತು ನಮ್ಮ ತಂಡದ ಮೇಲೆ ಮತ್ತು ನಮ್ಮ ಸ್ಟಾಫ್ ಮೇಲೆ ಇರಲಿ ಅಂತ ಕೇಳ್ಕೊತೀವಿ.